ಮಧ್ಯಾಹ್ನದ ನಮಸ್ಕಾರಗಳು ಮಕ್ಕಳೇ. ನಿನ್ನೆ ನಾವೀಗಾಗಲೇ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇತಿಹಾಸದ ಆಧಾರಗಳು, ಇತಿಹಾಸದಲ್ಲಿ ಬರ್ತಕ್ಕಂತಹ ಇತಿಹಾಸ ಅಂದರೆ ಏನು, ಇತಿಹಾಸಕ್ಕೆ ಸಂಬಂಧಿಸಿದಂತಹ ಈ ಆಧಾರಗಳ ಬಗ್ಗೆ, ಆಕರಗಳು ಎಂದರೇನು, ಆಧಾರಗಳೆಂದರೇನು, ಅದೇ ರೀತಿಯಾಗಿ ಇತಿಹಾಸದ ಪಿತಾಮಹ ಯಾರು, ಇತಿಹಾಸಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಆಧಾರಗಳಲ್ಲಿ ದೇಶೀಯ ಆಧಾರಗಳು ಯಾವ ರೀತಿಯಾಗಿ ಇತಿಹಾಸದ ರಚನೆಗೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಕಳೆದ ತರಗತಿಯಲ್ಲಿ. ಸೊ ಹಾಗಾದರೆ ಇಂದಿನ ತರಗತಿಯಲ್ಲಿ ನಾವು ಈ ಒಂದು ಇತಿಹಾಸಕ್ಕೆ ಬೇಕಾದಂತಹ ಪ್ರಮುಖ ಆಧಾರಗಳಲ್ಲಿ ಈಗಾಗಲೇ ನಾವು ದೇಶೀಯ ಆಧಾರಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ನು ಇಲ್ಲಿ ಬರ್ತಕ್ಕಂತಹ ದೇಶೀಯ ಸಾಹಿತ್ಯದ ಬಗ್ಗೆ, ಅದೇ ಪುರಾತತ್ವ ಆಧಾರಗಳ ಬಗ್ಗೆ, ಆ ಪುರಾತತ್ವ ಆಧಾರಗಳಲ್ಲಿ ಬರ್ತಕ್ಕಂಥ ವಿಧಗಳಾದಂತಹ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಮತ್ತು ಇತರೆ ಅವಶೇಷಗಳ ಬಗ್ಗೆ ನಾವು ತಿಳ್ಕೋಬೇಕಾಗ್ತದೆ. ಸೊ ಇಲ್ಲಿ ಮಕ್ಕಳೇ, ನಾವು ನಿನ್ನೆ ತಿಳ್ಕೊಂಡ ಹಾಗೆ ದೇಶೀಯ ಸಾಹಿತ್ಯಗಳಲ್ಲಿ ಬರ್ತಕ್ಕಂಥ ಕೆಲವೊಂದು ಸಾಹಿತ್ಯ ರಚನೆಯ ಕೃತಿಗಳು ಅಲ್ಲಿ ನಮಗೆ ಈ ಒಂದು ಇತಿಹಾಸದ ರಚನೆಯಲ್ಲಿ ಬಹಳ ಮಹತ್ತರವಾದಂತಹ ಪ್ರಾಮುಖ್ಯತೆಯನ್ನು ವಹಿಸಿದ್ದು ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ. ಈಗ ನಾವು ವಿದೇಶಿ ಸಾಹಿತ್ಯಗಳ ಬಗ್ಗೆ, ವಿದೇಶಿ ಸಾಹಿತ್ಯ ಅಂತಂದರೆ ನಮ್ಮ ದೇಶಕ್ಕೆ ವಿದೇಶದಿಂದ ಆಗಮಿಸಿದಂತಹ ವಿದೇಶಿ ಪ್ರವಾಸಿಗರಾಗಿರ್ಬೋದು, ಯಾತ್ರಾರ್ಥಿಗಳಾಗಿರ್ಬೋದು, ವಿದೇಶಿ ರಾಯಭಾರಿಗಳಾಗಿರ್ಬೋದು, ವಿದೇಶದಿಂದ ಬಂದಂತಹ ವ್ಯಾಪಾರಿಗಳಾಗಿರ್ಬೋದು, ವಿದೇಶದಿಂದ ಬಂದಂತಹ ಇತರೆ ವ್ಯಕ್ತಿಗಳು ಆ ಒಂದು ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಕಂಡಂತಹ ಕೆಲವೊಂದು ಆಡಳಿತದ ಅನುಭವಗಳನ್ನು ಕುರಿತು ತಮ್ಮದೇ ಆದಂತಹ ಕೃತಿಯಲ್ಲಿ ಈ ರಚನೆ ಮಾಡಿ ಅವರು ಅಂತಹ ರಚನೆ ಮಾಡಿರ್ತಕ್ಕಂಥ ಆಧಾರಗಳನ್ನು ನಾವು ವಿದೇಶಿ ಆಧಾರಗಳು ಅಂತ ಕರಿತೀವಿ. ವಿದೇಶಿ ಆಧಾರಗಳು ಸಹ ನಮ್ಮ ಈ ಒಂದು ಇತಿಹಾಸದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ವಿದೇಶಿ ಆಧಾರಗಳಲ್ಲಿ ವಿದೇಶಿ ಪ್ರವಾಸಿಗರು, ವಿದೇಶಿ ಯಾತ್ರಾರ್ಥಿಗಳು, ವಿದೇಶಿ ರಾಯಭಾರಿಗಳಾಗಿರ್ಬೋದು, ವಿದೇಶಿ ವ್ಯಾಪಾರಿಗಳಾಗಿರ್ಬೋದು, ಇವರೆಲ್ಲರೂ ಸಹ ಈ ಒಂದು ಸಂದರ್ಭದಲ್ಲಿ ಅವರು ಕಂಡಂತಹ ಆ ಒಂದು ಕಾಲದ ಅನುಭವಗಳನ್ನು, ಕಾಲದ ಘಟನೆಗಳನ್ನು, ಕಾಲದ ಕೆಲವೊಂದು ಪ್ರಮುಖ ಅಂಶಗಳನ್ನು ತಮ್ಮದೇ ಆದಂತಹ ರೀತಿಯಲ್ಲಿ ಬರವಣಿಗೆ ರೂಪದಲ್ಲಿ, ಕೃತಿಗಳ ರೂಪದಲ್ಲಿ ಬರೆದು ಕೊಟ್ಟಿರ್ತಕ್ಕಂಥದ್ದನ್ನು ವಿದೇಶಿ ಸಾಹಿತ್ಯ ಅಥವಾ ವಿದೇಶಿ ಬರವಣಿಗೆ ಆಧಾರಗಳು ಅಂತ ಕರಿತೀವಿ. ವಿದೇಶಿ ಸಾಹಿತ್ಯ ಅಂತಕ್ಕಂಥದ್ದು ಅಂದಿನ ಕಾಲದ ಆಡಳಿತದ ವೈಖರಿಯ ಬಗ್ಗೆ, ಅಂದಿನ ಕಾಲದ ರಾಜಕೀಯ, ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಇತರೆ ಒಂದು ಸಾಂಸ್ಕೃತಿಕ ಧಾರ್ಮಿಕ ಯಾವುದೇ ಕ್ಷೇತ್ರಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥವು ಸಹ ಇತಿಹಾಸದ ರಚನೆಯಲ್ಲಿ ಪ್ರಮುಖವಾದದ್ದು ವಿದೇಶಿ ಸಾಹಿತ್ಯ ಆಗಿತ್ತು. ಇಂತಹ ವಿದೇಶಿ ಸಾಹಿತ್ಯಗಳಲ್ಲಿ ನಾವು ಕಾಣ್ತಕ್ಕಂಥ ಹಲವಾರು ಗ್ರಂಥಗಳನ್ನು, ಕೃತಿಗಳನ್ನು ಆಗಿನ ಕಾಲದಲ್ಲಿ ರಚಿಸಿರ್ತಕ್ಕಂಥ ವಿದೇಶಿಯರನ್ನು ನಾವು ಕಾಣ್ತೀವಿ. ಅದರಲ್ಲಿ ಮೆಗಾಸ್ತನೀಸನ ಮೆಗಾಸ್ತನೀಸ್ ಬರೆದಂತಹ ಇಂಡಿಕಾ ಎಂಬಂತಹ ಗ್ರಂಥ, ಎರಡನೇದಾಗಿ ಟಾಲಮಿ ಎಂಬವನು ಬರೆದಂತಹ ಜಿಯೋಗ್ರಫಿ, ಮತ್ತು ಸಿಯುಟಿ ಅಂದರೆ ಯುಎನ್ಸ್ಟೈನ್ ಅನ್ನು ಬರೆದಂತಹ ಸಿಯುಟಿ ಗ್ರಂಥ. ಇದೇ ರೀತಿಯಾಗಿ ಹಲವಾರು ಜನ ಈ ಒಂದು ಪಾಹಿಯಾನ್ ಬರೆದಂತಹ ಘೋಕೋಕಿ ಎಂಬಂತಹ ಗ್ರಂಥ, ಮೆಗಾಸ್ತನೀಸನ ಇಂಡಿಕಾ, ಜಿಯೋಗ್ರಫಿ, ತುಜುಕಿ ಬಾಬರನ್ನು ಬರೆದಂತಹ ತುಜುಕಿ ಬಾಬರಿ ಎಂಬಂತಹ ಈ ಗ್ರಂಥಗಳೆಲ್ಲವೂ ಸಹ ಈ ನಮ್ಮ ಇತಿಹಾಸದ ರಚನೆಗೆ ಅಗತ್ಯವಾದಂತಹ ಈ ಆಧಾರಗಳಾಗಿ ನಾವು ಪರಿಗಣಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಅಂದಿನ ಕಾಲದಲ್ಲಿ ವಿದೇಶಿಯರು, ವಿದೇಶಿ ರಾಯಭಾರಿಗಳು, ವಿದೇಶಿ ಪ್ರವಾಸಿಗರು, ವಿದೇಶಿ ಯಾತ್ರಿಕರು ಏನು ನಮ್ಮ ದೇಶಕ್ಕೆ ಬಂದು
ಆ ಕಾಲದಲ್ಲಿ ಅವರು ಕಂಡಂಥ ವಾಸ್ತವಿಕ ಅಂಶಗಳ ಬಗ್ಗೆ, ವಾಸ್ತವ ಒಂದು ವಿಚಾರಗಳ ಬಗ್ಗೆ ತಮ್ಮದೇ ಆದ ಈ ಒಂದು ಕೃತಿಯಲ್ಲಿ ಬರೆದು ಲಿಖಿತ ರೂಪದಲ್ಲಿ, ಸಾಹಿತ್ಯ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಆಧಾರಗಳನ್ನಾಗಿ ನಾವು ಕಾಣ್ತೀವಿ. ಮಕ್ಕಳೇ, ಹೀಗೆ ವಿದೇಶಿ ಸಾಹಿತ್ಯಗಳು ಸಹ ನಮ್ಮ ದೇಶಕ್ಕೆ ಪ್ರಮುಖವಾದಂತಹ ಇತಿಹಾಸದ ಆಧಾರಗಳಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರಗಳು ಅಂದರೆ ಪ್ರಾಚೀನ ಆಧಾರಗಳು. ಪುರಾತತ್ವ ಆಧಾರಗಳಲ್ಲಿ ನಾವೀಗಾಗಲೇ ನೋಡೋ ಹಾಗೆ ಹಲವಾರು ವಿಧಗಳನ್ನು ಕಾಣ್ತೀವಿ. ಹಲವಾರು ವಿಧಗಳಲ್ಲಿ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಮತ್ತು ಇತರೆ ಅವಶೇಷಗಳು ಸಹ ಈ ಪುರಾತತ್ವ ಆಧಾರದ ವಿಧಗಳಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈ ಪುರಾತತ್ವ ಆಧಾರಗಳನ್ನು ನಾವು ಭೂಮಿಯ ಒಳಭಾಗದಲ್ಲಿ ಉತ್ಖನನ ಮಾಡುವುದರ ಮುಖಾಂತರ, ಉತ್ಖನನ ಅಂದರೆ ಉತ್ಖನನ ಅಂದರೆ ಭೂಮಿಯನ್ನು ಆಳವಾಗಿ ಅಗೆದು ಅಲ್ಲಿ ಸಿಗ್ತಕ್ಕಂಥ ಕೆಲವು ಅವಶೇಷಗಳನ್ನು ತೆಗೆದು ಅವುಗಳಿಂದ ಇತಿಹಾಸಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಏನು ನಾವು ಪಡ್ಕೊಳ್ತೀವಿ ಅದನ್ನು ಉತ್ಖನನ ಕ್ರಿಯೆ ಅಂತೀವಿ. ಉತ್ಖನನ ಅಂತಕ್ಕಂಥದ್ದು ಭೂಮಿಯ ಒಳಭಾಗದಲ್ಲಿ ಅಗೆಯುವ ಮುಖಾಂತರ ನಮಗೆ ಸಿಗ್ತಕ್ಕಂಥ ಆಧಾರಗಳಾಗಿರ್ತವೆ. ಸೊ ನಾವು ಯಾವುದೇ ಒಂದು ಐತಿಹಾಸಿಕ ಸ್ಥಳಗಳಿಗೆ ಹೋಗಿ ಅಲ್ಲಿ ಭೂಮಿಯನ್ನು ಅಗೆದಾಗ ನಮಗೆ ಆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಧವಾದಂತಹ ಆಧಾರಗಳು ನಮಗೆ ಸಿಗಬಹುದು. ಆ ಆಧಾರಗಳು ನಾಣ್ಯಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು ಮತ್ತು ಇತರೆ ಅವಶೇಷಗಳು ಸಹ ಆಗಿರ್ಬೋದಾಗಿರ್ತದೆ. ನೋಡಿ ಮಕ್ಕಳೇ, ಸಾಮಾನ್ಯವಾಗಿ ನೀವು ನೋಡಿರ್ತೀರ, ಯಾವುದೋ ಒಂದು ಊರಲ್ಲಿ ಯಾವುದೋ ಒಂದು ಹಾಳು ಬಿದ್ದ ದೇವಾಲಯದ ಹತ್ತಿರ ನಾವೇನಾದರೂ ಹೋಗಿ ಅಗಿದಾಗ ಅಲ್ಲಿ ಕೆಲವೊಂದು ವಿಗ್ರಹಗಳು ಸಹ ದೊರೆತಿರ್ತಕ್ಕಂಥದ್ದು. ಕೆಲವೊಂದು ಸಂದರ್ಭದಲ್ಲಿ ನಾಣ್ಯಗಳು ಭೂಮಿಯಲ್ಲಿ ಉಳುಮೆ ಮಾಡಬೇಕಾದ್ರೆ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಭೂಮಿಯ ಒಳಭಾಗದಲ್ಲಿ ಕೆಲವೊಂದು ಶಾಸನಗಳು, ಕಲ್ಲಿನಿಂದ ಕೊರೆದಂತಹ, ಕಲ್ಲಿನಲ್ಲಿ ಬರವಣಿಗೆಯನ್ನು ಇರ್ತಕ್ಕಂತಹ ಕೆಲವೊಂದು ಶಾಸನಗಳು ಸಹ ನಮಗೆ ದೊರೆತಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನೋಡ್ರಿ, ನಮ್ಮ ಯಾವುದೋ ಒಂದು ಹಳ್ಳಿಯಲ್ಲಿ ಪಾಳು ಬಿದ್ದಂಥ ದೇವಾಲಯಗಳಿಗಿರಬಹುದು, ಆ ಸಂದರ್ಭದಲ್ಲಿ ನಾವು ಹೋಗಿ ಉತ್ಖನನವನ್ನು ಮಾಡಿದಾಗ ನಮಗೆ ಆ ಒಂದು ದೇವಾಲಯಕ್ಕೆ ಸಂಬಂಧಪಟ್ಟಂಥ ಆಗಿನ ಕಾಲದ ಕೆಲವೊಂದು ಈ ಪುರಾತತ್ವ ಆಧಾರಗಳು ನಮಗೆ ಸಿಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಮಕ್ಕಳೇ, ಈಗಾಗಲೇ ಬಹಳಷ್ಟು ಕಡೆ ನಮ್ಮ ಕರ್ನಾಟಕದಲ್ಲೇ ಆಗಲಿ ಬಹಳಷ್ಟು ಕಡೆ ಈ ಉತ್ಖನನ ಕ್ರಿಯೆ ಅನ್ನೋದು ನಡೆದಿದೆ. ಅಲ್ಲಿ ಬಹಳಷ್ಟು ಒಂದು ಆಳ್ವಿಕೆಗೆ ಸಂಬಂಧಪಟ್ಟಂಥ ಹಲವಾರು ಮಾಹಿತಿಗಳು ನಮಗೆ ದೊರಕಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ನಾವು ಪುರಾತತ್ವ ಆಧಾರಗಳ ಬಗ್ಗೆಯೂ ಸಹ ಇಲ್ಲಿ ತಿಳ್ಕೋಬೇಕಾಗ್ತದೆ. ಅದರಲ್ಲಿ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಮತ್ತು ಇತರೆ ಅವಶೇಷಗಳನ್ನು ನಾವು ತಿಳ್ಕೋಬೇಕಾಗ್ತದೆ. ಶಾಸನಗಳ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ, ಶಾಸನಗಳು ಅಂದರೆ ಕೊರೆದಿರುವುದು ಅಥವಾ ಬರೆದಿರುವುದು ಎಂದರ್ಥ. ಶಾಸನಗಳು ಅನ್ನೋ ಪದದ ಅರ್ಥ ಬರೆದಿರುವುದು ಅಥವಾ ಕೊರೆದಿರುವುದು. ಅಲ್ಲಿ ಲಿಪಿಯ ರೂಪದಲ್ಲಿ ಕೊರೆದಿರುವುದು, ಅಕ್ಷರಗಳನ್ನು ಕೊರೆದಿರುವುದು. ಯಾವುದರ ಮೇಲೆ ಕೊರೆದಿರುವುದು ಅಂದರೆ ಬಂಡೆಗಳ ಮೇಲೆ, ಕಲ್ಲಿನ ಮೇಲೆ, ಅದೇ ಯಾವುದೋ ಒಂದು ಲೋಹದ ಮೇಲೆ, ನಾಣ್ಯಗಳ ಮೇಲೆ, ಯಾವುದೋ ಒಂದು ತಾಳೆ ಗರಿ ಪತ್ರಗಳ ಮೇಲೆ ಬರೆದಿರ್ತಕ್ಕಂಥದ್ದು, ಇವೆಲ್ಲವೂ ಸಹ ಶಾಸನಗಳಲ್ಲಿ ನಾವು ಕಾಣ್ತೀವಿ. ಕಲ್ಲಿನ ಯಾವುದೋ ಒಂದು ಇದರ ಮೇಲೆ ನಾವು ನೋಡಿದಾಗ ಅಲ್ಲಿ ಬರವಣಿಗೆಗಳನ್ನು ನಾವು ಕಾಣ್ತೀವಿ. ನೀವು ನೋಡಿರ್ಬೋದು ಮಕ್ಕಳೇ, ನಿಮ್ಮ ಊರಿನ ದೇವಸ್ಥಾನದ ಕೆಲವೊಂದು ಭಾಗಗಳಲ್ಲಿ ಅಕಸ್ಮಾತ್ತಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಭೂಮಿಯ ಅಥವಾ ಆ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡೋ ಸಂದರ್ಭದಲ್ಲಾದರೂ ಸಿಗ್ತದೆ, ಶಾಸನಗಳು ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈ ಶಾಸನಗಳು ಸಹ ಆಗಿನ ಕಾಲದ ಕಾಲಘಟ್ಟವನ್ನು, ಯಾವ ಕಾಲಕ್ಕೆ ಸಂಬಂಧಪಟ್ಟಿದ್ದು, ಯಾರು ಆಳ್ವಿಕೆ ನಡೆಸ್ತಿದ್ರು, ಆ ದೇವಾಲಯ ಯಾವ ಒಂದು ರಾಜರ ಆಳ್ವಿಕೆ ಕಾಲದಲ್ಲಿ ಇತ್ತು, ಯಾವ ಧರ್ಮವನ್ನು ಅನುಸರಿಸ್ತಾ ಇದ್ರು, ಅಲ್ಲಿ ಸಿಗ್ತಕ್ಕಂತಹ ಈ ಶಾಸನಗಳು ಆ ಒಂದು ಕಾಲಾನುಕ್ರಮಣಿಕೆಯನ್ನು, ರಾಜರ ಒಂದು ಆಡಳಿತ ವೈಖರಿಯನ್ನು, ಅವರ ಒಂದು ಧಾರ್ಮಿಕ ಸಂಕೇತವನ್ನು ಅಥವಾ ಅವರ ಕಾಲದ ಸಾಹಿತ್ಯದ ಒಂದು ಪ್ರಾಮುಖ್ಯತೆಯ ಬಗ್ಗೆಯೂ ಸಹ ನಮಗೆ ಈ ಶಾಸನಗಳು ನಮಗೆ ಮಾಹಿತಿಯನ್ನು ಇತಿಹಾಸದ ರೂಪದಲ್ಲಿ ಕೊಡ್ತವೆ.
ನೋಡ್ರಿ ಮಕ್ಕಳು, ನೆಕ್ಸ್ಟ್ ನಾವು ಕಾಣ್ತಕ್ಕಂಥದ್ದು ಇಲ್ಲಿ ನಾಣ್ಯಗಳು. ಇನ್ನೊಂದು ವಿಚಾರ ಹೇಳಬೇಕಾಗಿದೆ. ಶಾಸನಗಳು ನಾವು ನೋಡಿದಾಗ ಅಶೋಕನ ಶಾಸನಗಳು ದೊರಕಿವೆ. ಅಶೋಕನ ಕಾಲಕ್ಕೆ ಸಂಬಂಧಪಟ್ಟಂಥ ಹಲವಾರು ಶಾಸನಗಳನ್ನು ಸಹ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ನಾವು ಕಾಣ್ತಕ್ಕಂತಹ ಹಲವಾರು ಸುಟ್ಟ ಲೋಹದ ದಂತ, ಸುಟ್ಟ ಮಣ್ಣಿನ ಹಲಗೆ ಮೊದಲಾದ ದೀರ್ಘಕಾಲದ ಬಾಳಿಕೆ ಬರುವ ವಸ್ತುಗಳ ಮೇಲೆ ಶಾಸನಗಳನ್ನು ಬರೆದಿಟ್ಟಲಾಗಿದೆ. ಇಲ್ಲಿ ಅಶೋಕನ ಬಹುತೇಕ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ. ಅಶೋಕನ ಕಾಲದ ಶಾಸನಗಳು ನಮಗೆ ಕರ್ನಾಟಕದಲ್ಲಿ ಸಿಕ್ಕಿದೆ. ಅವು ಬ್ರಾಹ್ಮಿ ಲಿಪಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಬ್ರಾಹ್ಮಿ ಲಿಪಿ ಅಶೋಕನ ಕಾಲದಲ್ಲಿ. ಅದೇ ರೀತಿಯಾಗಿ ಕನ್ನಡ, ತೆಲುಗು, ತಮಿಳು, ತುಳು, ಸಂಸ್ಕೃತ ಮೊದಲಾದಂತಹ ಈ ಭಾಷೆಗಳ ಒಂದು ಪರಿಚಯ ಇತ್ತು ಜನರಿಗೆ ಅನ್ನೋದನ್ನು ನಾವು ಶಾಸನಗಳ ಮುಖಾಂತರವಾಗಿ ನಾವು ಕಾಣ್ತೀವಿ. ಇದರ ಜೊತೆಗೆ ಪ್ರಾಕೃತ ಭಾಷೆಗಳು ಸಹ ಇದ್ದು ಅನ್ನೋದನ್ನು ನಾವು ತಿಳ್ಕೋಬಹುದಾಗಿರ್ತದೆ ಮಕ್ಕಳೇ. ನೋಡ್ರಿ, ಈ ರೀತಿಯಾಗಿ ಇನ್ನೂ ಕೆಲವೊಂದು ಸಂದರ್ಭಗಳಲ್ಲಿ ಅಲ್ಲಿ ಶಾಸನಗಳು ಕೆಲವೊಂದು ಕಾಲದ ಚೋಳರ ಕಾಲದ ಸಾಧನೆಗಳ ಬಗ್ಗೆ, ಅವರ ಒಂದು ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ವೈಖರಿಯ ಬಗ್ಗೆ, ಉಪ್ಪು ಚಿತ್ರಗಳು ಮುಂತಾದವುಗಳೆಲ್ಲವೂ ಸಹ ಇಲ್ಲಿ ಶಾಸನಗಳಲ್ಲಿ ತಿಳಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಶಾಸನಗಳು ಸಹ ಈ ಇತಿಹಾಸದ ರಚನೆಗೆ ಬೇಕಾಗತಕ್ಕಂಥ ಪ್ರಮುಖವಾದ ಅಂಶಗಳನ್ನು ನಮಗೆ ಒದಗಿಸಿಕೊಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ ನಾಣ್ಯಗಳು ಸಹ ಇತಿಹಾಸದ ರಚನೆಗೆ ಬಹಳ ಅಗತ್ಯವಾದ ಪ್ರಮುಖವಾದ ಅಂಶಗಳಾಗಿವೆ. ಅದರಲ್ಲೂ ಪುರಾತತ್ವ ಸಹ ಈ ಅಂಶಗಳಲ್ಲಿ ಬಹಳ ಪ್ರಮುಖವಾದ. ನೋಡ್ರಿ ಮಕ್ಕಳೇ, ನಾವು ಎಲ್ಲಾದರೂ ಒಂದು ಉತ್ಖನನ ಮಾಡಬೇಕಾದ್ರೆ ಕೆಲವೊಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಚೋಳರ ಕಾಲದ ಸಂಬಂಧಪಟ್ಟಿದ್ದಾಗಿರ್ಬೋದು, ಪಲ್ಲವರ ಕಾಲಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಯಾವುದೋ ಒಂದು ನಾಣ್ಯ ನಮಗೆ ಸಿಕ್ಕರೆ ಅದು ಆಗಿನ ಕಾಲದ ಬಗ್ಗೆ ತಿಳಿಸ್ತದೆ. ನೋಡ್ರಿ, ಆ ನಾಣ್ಯದ ಮೇಲೆ ಕಾಲವನ್ನು ಕೆತ್ತಿಸಲ್ಪಟ್ಟಿರ್ತದೆ, ಆ ರಾಜನ ಬಿರುದುಗಳನ್ನು ಕೆತ್ತಿಸ್ತಾರೆ. ಅದು ತಾಮ್ರದ ನಾಣ್ಯವೋ, ಚಿನ್ನದ ನಾಣ್ಯವೋ, ಬೆಳ್ಳಿಯ ನಾಣ್ಯವೋ ಅನ್ನೋದು ನಮಗೆ ತಿಳಿಯುತ್ತದೆ. ಆ ನಾಣ್ಯಗಳಲ್ಲಿ ನಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಆ ರಾಜ ಬಳಸ್ತಕ್ಕಂತಹ ಈ ಲೋಹ ಯಾವುದಾಗಿತ್ತು ಆಗಿನ ಕಾಲದಲ್ಲಿ, ಬೆಳ್ಳಿ, ಚಿನ್ನ, ಬೆಳ್ಳಿ, ತಾಮ್ರ ಮೊದಲಾದ ಲೋಹಗಳ ಪರಿಚಯ ನಮಗೆ ಆಗ್ತದೆ. ಆ ರಾಜನ ಹೆಸರುಗಳು ಸಹ ಅದರಲ್ಲಿ ಕೆತ್ತಲ್ಪಟ್ಟಿರ್ತದೆ. ಅವನಿಗೆ ಕೊಟ್ಟಿರ್ತಕ್ಕಂಥ ಬಿರುದುಗಳನ್ನು ನಾವು ಕಾಣಲ್ಪಟ್ಟಿರ್ತದೆ. ಇನ್ನು ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಒಂದು ನಾಣ್ಯದ ಮೇಲೆ ಕೆಲವು ದೇವರ ವಿಗ್ರಹಗಳ ಚಿಹ್ನೆಗಳನ್ನು ಸಹ ಕೆತ್ತಲ್ಪಟ್ಟಿರುತ್ತದೆ. ದೇವರ ಚಿಹ್ನೆಗಳನ್ನು ಅಂದರೆ ಆ ನಾಣ್ಯಗಳು ಸಹ ಆಗಿನ ಕಾಲದ ಆಡಳಿತದ ಧಾರ್ಮಿಕ ಸ್ಥಿತಿಯ ಬಗ್ಗೆ ತಿಳಿಸಿಕೊಡ್ತಕ್ಕಂಥದ್ದನ್ನು ಸಹ ಈ ನಾಣ್ಯಗಳು ತಿಳಿಸಿಕೊಡುತ್ತದೆ. ಆ ಸಾಮ್ರಾಜ್ಯ ಸುಭಿಕ್ಷವಾಗಿತ್ತೋ ಇಲ್ಲವೋ, ಆ ಕಾಲದಲ್ಲಿ ಬಳಸ್ತಕ್ಕಂತಹ ಲೋಹ ಯಾವುದಾಗಿತ್ತು ಅನ್ನೋದರ ಮೇಲೆ ಈ ನಾಣ್ಯಗಳು ಆ ಒಂದು ಇತಿಹಾಸದ ರಚನೆಗೆ ಬಳಸುವ ಅವಕಾಶವನ್ನು ನಮಗೆ ಕೊಡ್ತಕ್ಕಂತಹ ಪ್ರಮುಖ ಆಧಾರಗಳಾಗಿರ್ತಕ್ಕಂಥ ನಾವು ಕಾಣ್ತೀವಿ. ಇನ್ನು ಸ್ಮಾರಕಗಳನ್ನು ನೋಡ್ತಾ ಇದ್ರೆ ಆಗಿನ ಕಾಲದಲ್ಲಿ ಯಾವುದೇ ಬಾಳು ಬಿದ್ದ ದೇವಾಲಯಗಳಾಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಕೋಟೆಗಳಾಗಿರ್ಬೋದು, ಇನ್ನು ಕೆಲವು ಅವಶೇಷಗಳನ್ನು ಸಹ ನಾವು ಈ ಸ್ಮಾರಕಗಳಲ್ಲಿ ನಾವು ಕಾಣ್ತೀವಿ. ಇಲ್ಲಿ ಬರ್ತಕ್ಕಂತಹ ಸ್ಮಾರಕಗಳು ದೇವಾಲಯಗಳಾಗಿರ್ಬೋದು, ಕೋಟೆ ಕೊತ್ತಲಗಳಾಗಿರ್ಬೋದು, ಸ್ತಂಭಗಳಾಗಿರ್ಬೋದು, ಅರಮನೆಗಳಾಗಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ಸಾಕ್ಷಿಗಳಾಗಿ ನಮಗೆ ಇಲ್ಲಿ ಸ್ಮಾರಕಗಳು ಚರಿತ್ರೆಯನ್ನು, ಇತಿಹಾಸವನ್ನು ಬರೆಯೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಉದಾಹರಣೆಗೆ ಈ ಸ್ಮಾರಕಗಳು ಆಗಿನ ಕಾಲದ ತಾಂತ್ರಿಕ ವೈಜ್ಞಾನಿಕ ಕ್ಷೇತ್ರದ ಒಂದು ಕೊಡುಗೆಗಳನ್ನು ಸಹ ನಮಗೆ ತಿಳಿಸ್ತದೆ. ಕಟ್ಟಡಗಳನ್ನು ಕಟ್ಟಬೇಕಾದ್ರೆ ಸುಮ್ಮನೆ ಅಲ್ಲ, ಆಗಿನ ಕಾಲದಲ್ಲಿ ಇರ್ತಕ್ಕಂಥ ವಿನ್ಯಾಸಗಳು, ಕಟ್ಟಡದ ವಿನ್ಯಾಸಗಳು, ಬಳಸಿರ್ತಕ್ಕಂತಹ ಯಾವುದೇ ವಸ್ತುಗಳು, ಸಾಮಗ್ರಿಗಳು, ಕಟ್ಟಡದ ಶೈಲಿಗಳು, ಇವೆಲ್ಲವೂ ಸಹ ನಮಗೆ ಆಗಿನ ಕಾಲದ ತಂತ್ರಜ್ಞಾನದ ಬಗ್ಗೆ ನಮಗೆ ತಿಳಿಸಿಕೊಡ್ತವೆ. ತಂತ್ರಜ್ಞಾನದ ಬಗ್ಗೆ ನಮಗೆ ತಿಳಿಸಿಕೊಡ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿರ್ತದೆ. ಇದಲ್ಲದೆ ಮೆಹರೋಲಿಯಲ್ಲಿ ಬರ್ತಕ್ಕಂಥ ಉಕ್ಕಿನ ಸ್ತಂಭ, ವಿಜಯಪುರದಲ್ಲಿರ್ತಕ್ಕಂಥ ಗೋಳಗುಮ್ಮಟ, ಪಿಸು ಮಾತಿನ ಮೊಗಸಾಲೆ, ನೀವು ಕೇಳಿರ್ಬೋದು. ಈ ಬಿಜಾಪುರದಲ್ಲಿ ಗೋಳಗುಮ್ಮಟದಲ್ಲಿ ಪಿಸು ಮಾತಿನ ಗ್ಯಾಲರಿ ಇದೆ. ಪಿಸು ಮಾತಿನ ಗ್ಯಾಲರಿ ಅಂದರೆ ನಾವು ಗೋಡೆಯಲ್ಲಿ ಇಲ್ಲಿ ಮಾತಾಡಿದ್ರೆ ಆ ಗೋಡೆಯನ್ನು ಕೇಳುತ್ತೆ. ಎಷ್ಟು ತಾಂತ್ರಿಕ ಕ್ಷೇತ್ರದಲ್ಲಿ ಅವರು ಅಭಿವೃದ್ಧಿಯನ್ನು ಹೊಂದಿದ್ರು, ಯಾವ ರೀತಿಯಾದ ತಂತ್ರಜ್ಞಾನ ಬಳಸಿಕೊಳ್ತಾ ಇದ್ರು ಕಟ್ಟಡ, ಸ್ಮಾರಕಗಳು, ದೇವಾಲಯಗಳ ನಿರ್ಮಾಣದಲ್ಲಿ
ಆ, ಈ ಒಂದು ಗೋಪುರಗಳ ನಿರ್ಮಾಣದಲ್ಲಿ ಯಾವ ರೀತಿಯಾದ ತಂತ್ರಜ್ಞಾನ ಬಳಸಿದ್ರು ಅನ್ನೋದನ್ನು ನಾವು ತಿಳ್ಕೋಬೇಕಾಗ್ತದೆ. ಇದಲ್ಲದೆ ಶಹಜಾನನ ಒಂದು ಪ್ರೇಮ ಕಥನವನ್ನು ತಿಳಿಸಿಕೊಡ್ತಕ್ಕಂತಹ ಅಲ್ಲಿ ಬರ್ತಕ್ಕಂತಹ ತಾಜ್ ಮಹಲ್ ಆಗಿರ್ಬೋದು. ಮಕ್ಕಳೇ, ತಾಜ್ ಮಹಲ್ ಸಹ ಅದು ತನ್ನದೇ ಆದಂತಹ ಶೈಲಿಯಲ್ಲಿ ರಚನೆಯಾಗಿದೆ, ತನ್ನದೇ ಆದಂತಹ ಒಂದು ಸ್ಮಾರಕವಾಗಿ ಇವತ್ತು ನಿಜವಾಗಲೂ ಆಗಿನ ಕಾಲದಲ್ಲಿ ಶಹಜಾನ್ ತನ್ನ ಪ್ರೀತಿಯ ಮಮತಾಜ್ಗಳ ನೆನಪಿಗಾಗಿ ಯಾವ ರೀತಿಯಾಗಿ ಆ ಕಟ್ಟಡವನ್ನು ನಿರ್ಮಿಸಿದ್ದ, ಅದರ ವಿನ್ಯಾಸವನ್ನು ನೋಡಬೇಕಾಗ್ತದೆ. ಆ ಕಟ್ಟಡದ ತಾಜ್ ಮಹಲ್ ನಿರ್ಮಾಣದಲ್ಲಿ ಬಳಸಿರ್ತಕ್ಕಂಥ ತಂತ್ರಜ್ಞಾನವನ್ನು ನಾವು ನೆಲೆಸಿಕೊಳ್ಳಬೇಕಾಗ್ತದೆ. ಆಗಲೇ ಅಂತಹ ತಂತ್ರಜ್ಞಾನವನ್ನು ಹೇಗೆ ಬಳಸಿದ್ರು, ಹೇಗೆ ಉಪಯೋಗಿಸಿಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ನಮ್ಮ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ ಇತಿಹಾಸದ ರಚನೆಗೆ ತುಂಬ ಆಧಾರಗಳಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ನಾವು ಶ್ರೀರಂಗಪಟ್ಟಣದ ಕೋಟೆಯನ್ನು ನಾವು ನೋಡಿದಾಗ ಅಲ್ಲಿ ರಕ್ಷಣೆಯ ತಂತ್ರಜ್ಞಾನ ಕೌಶಲ್ಯವನ್ನು ಬಳಸಿದ್ದಾರೆ. ಶ್ರೀರಂಗಪಟ್ಟಣದ ಕೋಟೆ ರಕ್ಷಣೆಯ ತಂತ್ರಜ್ಞಾನವನ್ನು ಬಳಸಿದ್ದಾರಂತೆ. ನೋಡ್ರಿ, ಎಂತಹ ಅದ್ಭುತವಾದಂತಹ ಕೆಲವೊಂದು ಮಾಹಿತಿಗಳು ನಮಗೆ ಒದಗಿಸಿ ಕೊಡ್ತಕ್ಕಂಥ ಇತಿಹಾಸವನ್ನು ನಾವು ಇದೇ ಎಂಥದ ಪುರಾತತ್ವ ಆಧಾರಗಳಲ್ಲಿ ನಾವು ಕಾಣ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇದಲ್ಲದೆ ಕಲೆ, ವಾಸ್ತುಶಿಲ್ಪಗಳು, ಅದೇ ರೀತಿಯಾಗಿ ಬೀದರ್ನಲ್ಲಿ ಮೊಹಮ್ಮದ್ ಗವಾನನ್ನು ಕಟ್ಟಿಸಿದ್ದ ಮದರಾಸಗಳು, ಹೀಗೆ ಈ ಒಂದು ಕಲೆ, ವಾಸ್ತುಶಿಲ್ಪ ಶೈಲಿಗಳು, ಉಪ್ಪು ಚಿತ್ರಗಳು ಇವೆಲ್ಲವೂ ಸಹ ನಮಗೆ ಈ ಒಂದು ಪುರಾತತ್ವ ಆಧಾರಗಳಾಗಿ ನಮಗೆ ಸ್ಮಾರಕಗಳ ರೂಪದಲ್ಲಿ ನಮಗೆ ಬಹಳಷ್ಟು ಇತಿಹಾಸದ ರಚನೆಗೆ ಅವಶ್ಯಕವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಿಕೊಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಇದಾದಲ್ಲದೆ ನಾವು ಇತರೆ ಅವಶೇಷಗಳನ್ನು ಕಾಣ್ತೀವಿ. ಭೂಮಿಯಲ್ಲಿ ಉದಿಗೋಗಿರ್ತಕ್ಕಂಥ ಇತರೆ ಅವಶೇಷಗಳನ್ನು ನಾವು ಕಾಣ್ತೀವಿ. ಮಣ್ಣಿನ ಮುದ್ರೆಗಳು, ಲೋಹದ ತುಣುಕು ಮೊದಲಾದವುಗಳ ಸಹಾಯದಿಂದ ಅಂದಿನ ಆಡಳಿತ ಕಾಲದ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಧಾರ್ಮಿಕ ವಿಚಾರಗಳ ಬಗ್ಗೆ, ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ಈ ವಿಶೇಷ ಅವಶೇಷಗಳ ಜೊತೆಯಿಂದ ನಾವು ತಿಳ್ಕೋಬೇಕಾಗಿರ್ತದೆ. ನೋಡ್ರಿ, ಬಹಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ತಕ್ಕಂಥ ಒಂದು ಅವಕಾಶ ಈ ಇತಿಹಾಸದ ರಚನೆಗೆ ಈ ಪುರಾತತ್ವ ಆಧಾರಗಳನ್ನು ಒದಗಿಸಿ ಕೊಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನೋಡ್ರಿ, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಇತರ ಅವಶೇಷಗಳು ಸಹ ಬಹಳಷ್ಟು ಉಪಯುಕ್ತವಾದಂಥ ಇತಿಹಾಸದ ರಚನೆಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನೋಡ್ರಿ ಮಕ್ಕಳು, ಹೀಗೆ ನಮ್ಮ ಇತಿಹಾಸ ಒಂದು ರಚನೆಯಲ್ಲಿ ಬಹಳಷ್ಟು ಪ್ರಮುಖವಾದಂತಹ ಪಾತ್ರ ವಹಿಸ್ತಕ್ಕಂಥವು ಪುರಾತತ್ವ ಆಧಾರಗಳು. ಈ ಪುರಾತತ್ವ ಆಧಾರಗಳ ಮುಖಾಂತರವಾಗಿ ನಾವು ಬಹಳಷ್ಟು ವಿಚಾರಗಳನ್ನು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ತಿಳ್ಕೋಬಹುದಾಗಿರ್ತದೆ. ನೋಡ್ರಿ, ಬಹಳಷ್ಟು ವಿಚಾರಗಳು ನಮಗೆ ಹೆಚ್ಚೆಚ್ಚಿಗೆ ಗ್ರಾಸವಾಗ್ತಕ್ಕಂಥದ್ದು. ಇಷ್ಟು ನಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇತಿಹಾಸದ ರಚನೆಗೆ ಆಧಾರಗಳು ಎಷ್ಟು ಮುಖ್ಯ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಈ ಇತಿಹಾಸದ ಆಧಾರಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಪ್ರಶ್ನೆಗಳು ಕೇಳೋದಿದ್ರೆ ಕೇಳಬಹುದಾಗಿದೆ. ಯಾವ ರೀತಿ ಈ ಪಾಠ ನಿಮಗೆ ಅರ್ಥ ಆಯಿತು ಅನ್ನೋದನ್ನು ಸಹ ನಾವು ತಿಳ್ಕೋಬೇಕಾಗ್ತದೆ. ಇನ್ನು ಮಕ್ಕಳೇ, ಈ ಒಂದು ಈ ಒಂದು ಭಾಗ ಆಧಾರಗಳಿಗೆ ಸಂಬಂಧಪಟ್ಟಂತೆ ಗೃಹಪಾಠಕ್ಕೆ ನಾವು ಬಂದರೆ, ವಿದೇಶಿ ಸಾಹಿತ್ಯ ಎಂದರೇನು? ವಿದೇಶಿ ಸಾಹಿತ್ಯ ಎಂದರೇನು? ಎರಡು ಪುರಾತತ್ವ ಆಧಾರದ ವಿಧಗಳು ಯಾವುವು? ಪುರಾತತ್ವ ಆಧಾರಗಳೆಂದರೇನು ಅಥವಾ ಪುರಾತತ್ವ ಆಧಾರದ ವಿಧಗಳು ಯಾವುವು? ಇನ್ನು ಪುರಾತತ್ವ ಆಧಾರದ ಪ್ರಾಮುಖ್ಯತೆ ಏನು? ಇತಿಹಾಸದ ರಚನೆಯಲ್ಲಿ ಪುರಾತತ್ವ ಆಧಾರದ ಪ್ರಾಮುಖ್ಯತೆ ಏನು ಅನ್ನೋದನ್ನು ನಾವು ತಿಳ್ಕೋಬೇಕಾಗಿರ್ತದೆ. ಇನ್ನು ಅದೇ ರೀತಿಯಾಗಿ UN ಸ್ಟ್ಯಾಂಗ್ ಬರೆದ ಗ್ರಂಥ ಯಾವುದು ಅಂದರೆ CUK ಆಗಿರ್ತದೆ. ಟಾಲಮಿ ಬರೆದ ಗ್ರಂಥ ಅಂತಂದರೆ ಜಿಯೋಗ್ರಫಿ ಅನ್ನೋದನ್ನು ನಾವು ತಿಳ್ಕೋಬೇಕಾಗ್ತದೆ. ಹೀಗೆ ಹಲವಾರು ಗೃಹಪಾಠಗಳನ್ನು ನಾವಿಲ್ಲಿ ಕೊಡಲಾಗಿದೆ. ಇಂತಹ ಈ ಗೃಹಪಾಠಗಳನ್ನು ಸಹ ನೀವು ಬರೆಯೋದರ ಮುಖಾಂತರ ಬಹಳಷ್ಟು ಈ ಪಾಠದ ಬಗ್ಗೆ ಮಾಹಿತಿಯನ್ನು ತಿಳ್ಕೋಬಹುದಾಗಿರ್ತದೆ. ಇನ್ನೂ ಹೆಚ್ಚಿನದಾಗಿ ನಾವು ಈ ವಿಚಾರಗಳನ್ನು ತಿಳ್ಕೋಬಹುದಾಗಿರ್ತದೆ.
ಇಲ್ಲಿ ಬರ್ತಕ್ಕಂಥ ಈ ಎಲ್ಲ ವಿಚಾರಗಳ ಬಗ್ಗೆ ನೀವು ಚೆನ್ನಾಗಿ ಅರ್ಥವನ್ನ ಮಾಡಿಕೊಳ್ಳಿ. ಹಾಗಾದರೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ನಾನು ಕೇಳ್ತೀನಿ, ಯಾರಾದರೂ ಉತ್ತರವನ್ನು ಕೊಡಬಹುದು. ಇತಿಹಾಸ ಎಂದರೇನು? ಇತಿಹಾಸ ಎಂದರೆ ಯಾರಾದರೂ ಹೇಳಿ. ಎಸ್, ಇತಿಹಾಸ ಅಂತಂದ್ರೆ ನಾನು ಈಗಾಗಲೇ ಹೇಳಿದ್ದು. ಎಸ್, ಇತಿಹಾಸ ಅಂದ್ರೆ ಕಳೆದು ಹೋದ ಘಟನೆಗಳ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ದಾಖಲೆ. ಹೌದು. ಇತಿಹಾಸದ ಪಿತಾಮಹ ಯಾರು? ಎಸ್, ನೀವೇನು ಇತಿಹಾಸದ ಪಿತಾಮಹ ಯಾರು? ಇತಿಹಾಸದ ಪಿತಾಮಹ ಡಾಕ್ಟರ್ ಹೆರೋಡೋಟಸ್. ಯಾರಪ್ಪ? ಹೆರೋಡೋಟಸ್. ಇತಿಹಾಸದ ಪಿತಾಮಹ ಹೆರೋಡೋಟಸ್. ಆದರೆ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಇರ್ತಕ್ಕಂತಹ ಆಧಾರಗಳು ಯಾವುವು? ಆಧಾರ ನೋಡ್ರಿ, ಸಾಹಿತ್ಯ ಆಧಾರಗಳಾಗಿರ್ಬೋದು. ಅದರಲ್ಲಿ ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ. ವಿದೇಶಿ ಸಾಹಿತ್ಯ ಎಂದರೇನು? ವಿದೇಶಿ ಸಾಹಿತ್ಯ ಎಂದರೇನು? ಯಾರು ಹೇಳ್ತೀರಾ? ವಿದೇಶಿ ಸಾಹಿತ್ಯ ಅಂತಂದ್ರೆ ಹೌದು, ವಿದೇಶಿ ಪ್ರಯಾಣಿಕರು, ವಿದೇಶಿ ಪ್ರವಾಸಿಗರು, ವಿದೇಶಿ ಯಾತ್ರಿಗಳು, ವರ್ತಕರು, ರಾಯಭಾರಿಗಳು. ವಿದೇಶಿ ರಾಯಭಾರಿಗಳೇನು ದೇಶಕ್ಕೆ ಭೇಟಿ ಕೊಟ್ಟಾಗ ಅವರು ಕಂಡಂತಹ ಕೆಲವೊಂದು ಐತಿಹಾಸಿಕ ವಾಸ್ತವಾಂಶದ ಇತಿಹಾಸಕ್ಕೆ ಸಂಬಂಧಪಟ್ಟ ಅಂಶಗಳನ್ನು ತಮ್ಮ ಲಿಖಿತ ರೂಪದಲ್ಲಿ ಬರೆದಿಟ್ಟಿರ್ತಕ್ಕಂಥದ್ದನ್ನು ನಾವು ವಿದೇಶಿ ಸಾಹಿತ್ಯ ಅಂತ ಕರೆದ್ವಿ. ಹೌದು. ಪುರಾತತ್ವ ಆಧಾರಗಳು ಎಂದರೆ ಏನು ಅಂತ ಈಗಾಗಲೇ ಹೇಳಿದೆ. ಹಾಗಾದರೆ ಪುರಾತತ್ವ ಆಧಾರದ ವಿಧಗಳು ಯಾವುವು? ಪುರಾತತ್ವ ಆಧಾರದ ವಿಧಗಳು ಯಾವುವು? ಯಾರು ಹೇಳ್ತೀರಾ? ಪುರಾತತ್ವ ಆಧಾರದ ವಿಧಗಳನ್ನು ನಾವು ನೋಡ್ತಾ ಹೋದ್ರೆ ಪುರಾತತ್ವ ಆಧಾರಗಳಲ್ಲಿ ಎಸ್ ಹೇಳಿ. ಪುರಾತತ್ವ ಆಧಾರದ ವಿಧಗಳೆಂದರೆ ಹೌದು, ಶಾಸನಗಳು, ಹೌದು, ಸ್ಮಾರಕಗಳು, ನಾಣ್ಯಗಳು, ಅದೇ ರೀತಿಯಾಗಿ ಇತರೆ ಅವಶೇಷಗಳನ್ನು ಸಹ ನಾವು ಕಾಣ್ತೀವಿ. ಎಸ್ ನೋಡ್ರಿ, ಹೀಗೆ ನಾವು ಇತಿಹಾಸದಲ್ಲಿ ಬರ್ತಕ್ಕಂಥ ಪುರಾತತ್ವ ಆಧಾರಗಳನ್ನು ಸಹ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ನಾವು ನೋಡಿದಾಗ ಇಲ್ಲಿ ದೇಶೀಯ ಸಾಹಿತ್ಯಗಳಲ್ಲಿ ಇನ್ನು ಕೆಲವು ಲಿಖಿತ ರೂಪದ ಕೃತಿಗಳನ್ನು ರಚಿಸಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ದೇಶೀಯ ಸಾಹಿತ್ಯಗಳು ಅಂದರೆ ದೇಶೀಯ ಸ್ಥಳೀಯ ಭಾಷೆಗಳಲ್ಲಿ ಬರೆದಿರ್ತಕ್ಕಂಥ ಕೃತಿಗಳು ಅಂತ ಹೇಳಿದ್ವಿ. ಮೆಗಾಸ್ ಇದರಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಒಂದು, ಕೌಟಿಲ್ಯನ ಅರ್ಥಶಾಸ್ತ್ರ, ವಿಶಾಖದತ್ತನ ಮುದ್ರಾ ರಾಕ್ಷಸ ಎಂಬ ನಾಟಕ ಆಗಿರ್ಬೋದು. ಸೊ ಇನ್ನು ಹಲವಾರು ಕೃತಿಗಳು ದೇಶೀಯ ಸಾಹಿತ್ಯದಲ್ಲಿ ರಚನೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ದೇಶೀಯ ಸಾಹಿತ್ಯಗಳು ಸಹ ಈ ಒಂದು ಕಲಿಕೆಯಲ್ಲಿ ಅಂದರೆ ಈ ಒಂದು ಇತಿಹಾಸದ ರಚನೆಯಲ್ಲಿ ಬಹಳಷ್ಟು ಪ್ರಮುಖ ಆಧಾರಗಳಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಆಧಾರಗಳಂದರೆ ಏನು ಅಂತಲೂ ಹೇಳಿದ್ದೆ, ಹೌದಾ? ಆಧಾರಗಳೆಂದರೆ ಏನು? ಆಧಾರಗಳು ಎಂದರೆ ಯಾವುವು ಅಂದರೆ ಆಧಾರಗಳೆಂದರೆ ಏನು ಅನ್ನೋದನ್ನು ಹೇಳ್ಬೋದು. ಯಾರು? ಆಧಾರಗಳೆಂದರೆ ಯಾವುದೇ ಒಂದು ಇತಿಹಾಸದ ರಚನೆಗೆ ಪೂರಕವಾದ ಅಂಶಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು. ಪೂರಕವಾದ ಅಂಶಗಳು ಅಂತಂದರೆ ಆ ಇತಿಹಾಸದ ರಚನೆಗೆ ಅನವಶ್ಯಕವಾಗಿ ಬೇಕಾಗ್ತಕ್ಕಂತಹ ಮೂಲ ಸಾಮಗ್ರಿಗಳನ್ನು ಒದಗಿಸಿಕೊಡ್ತಕ್ಕಂಥದ್ದೇ ಆಧಾರಗಳು ಎಂಬುದಾಗಿ ನಾವು ಕರಿತೀವಿ. ಸೊ ಹೀಗೆ ಇತಿಹಾಸ ಅಂತಕ್ಕಂಥದ್ದು ಆಧಾರಗಳನ್ನು ಬಳಸ್ಕೊಳ್ಬೇಕಾಗ್ತದೆ. ಆಧಾರಗಳ ಇಲ್ಲದೆ ಇತಿಹಾಸ ಇಲ್ಲ ಅಂತ ಹೇಳಿದೆ. ಇಲ್ಲಿ ಆಧಾರಗಳು ಆಗಿನ ಕಾಲದ ಆಡಳಿತದ ವೈಖರಿ, ರಾಜಕೀಯ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಅದೇ ರೀತಿಯಾಗಿ ಧಾರ್ಮಿಕ ಸ್ಥಿತಿಗತಿಗಳ ಬಗ್ಗೆ ಮತ್ತು ಅಲ್ಲಿನ ಆಡಳಿತಾತ್ಮಕ ವಿಚಾರಗಳ ಬಗ್ಗೆ, ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ, ಧಾರ್ಮಿಕ ಕೊಡುಗೆಗಳ ಬಗ್ಗೆ, ಇಂತಹ ಹಲವಾರು ಪ್ರಮುಖವಾದಂತಹ ಕಲೆ ವಾಸ್ತುಶಿಲ್ಪ ಶೈಲಿಯ ಬಗ್ಗೆ, ಅವರು ಕೊಟ್ಟಂತಹ ಕೆಲವು ಕೊಡುಗೆಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸಿಕೊಳ್ಳೋದಕ್ಕೆ ಆಧಾರಗಳು ಬಹಳಷ್ಟು ಮುಖ್ಯವಾಗಿವೆ. ನೋಡ್ರಿ,
ನಿಜವಾಗ್ಲೂ ನಮ್ಮ ಇತಿಹಾಸವನ್ನು ನೋಡ್ತಾ ಹೋದರೆ ಅದರಲ್ಲಿ ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ಇತಿಹಾಸ ಇದೆ ಅಂದರೆ ಅಲ್ಲಿ ಆಧಾರಗಳಿವೆ ಅಂತ ನಾವು ತಿಳ್ಕೊಳ್ಳೇಬೇಕಾಗ್ತದೆ. ಹೀಗೆ ಇತಿಹಾಸ ಅನ್ನೋದು ತುಂಬ ಆಧಾರಗಳಲ್ಲಿ ಬಹಳಷ್ಟು ಅವಶ್ಯಕವಾಗಿರತಕ್ಕಂತಹ ಮಾಹಿತಿಯನ್ನು ಈ ಆಧಾರಗಳ ರಚನೆಯಲ್ಲಿ ನಾವು ಕಾಣ್ತೀವಿ. ಸೊ ಬಹಳಷ್ಟು ಇನ್ನೊಂದು ವಿಚಾರ ಅಂದರೆ ಉತ್ಖನನ ಅಂತಕ್ಕಂಥ ಪದವನ್ನು ನಾವು ಬಳಸಿ. ಉತ್ಖನನ ಅಂತಂದ್ರೆ ಇತಿಹಾಸಕಾರರು ಏನು ಮಾಡ್ತಾರೆ, ಭೂಮಿಯನ್ನು ಅಗೆಯುವ ಮುಖಾಂತರವಾಗಿ ಯಾವುದೋ ಒಂದು ಕಾಲದ ಇತಿಹಾಸವನ್ನು ನಾವು ಹೊರ ತೆಗಿಬೇಕಾದ್ರೆ ಆ ಭೂಮಿಯನ್ನು ಅಗಿಬೇಕಾಗ್ತದೆ. ಉದಾಹರಣೆಗೆ ಹರಪ್ಪ ಮಹೇಂಜೋದಾರ ಈ ಒಂದು ಕಾಲದ ಇತಿಹಾಸವನ್ನು ನಾವು ಮಾಹಿತಿಯನ್ನು ಸಿಗಬೇಕಾದ್ರೆ ನಮಗೆ ಉತ್ಖನನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು ವಸ್ತುಗಳು ಸಿಕ್ಕು, ಇಟ್ಟಿಗೆಗಳು ಸಿಕ್ಕು, ಲೋಹ ಸಿಕ್ತು, ಮೂಳೆಗಳು ಸಿಕ್ಕು, ಮಡಕೆ ಕುಡಿಕೆಗಳು ಸಿಕ್ಕು. ಈ ರೀತಿಯಾಗಿ ಹಲವಾರು ಆ ಜನಾಂಗ ಅಥವಾ ಆ ಕಾಲದ ನಾಗರಿಕತೆಯ ಜನ ಬಳಸ್ತಕ್ಕಂತಹ ಕೆಲವು ವಸ್ತುಗಳನ್ನು ನಾವು ಉತ್ಖನನದ ಸಂದರ್ಭದಲ್ಲಿ ತಿಳ್ಕೊಳ್ತೀವಿ, ಪಡೆಯುತ್ತೀವಿ. ಉತ್ಖನನ ಅಂತಂದರೆ ಭೂಮಿಯನ್ನು ಅಗೆಯುವುದರ ಮುಖಾಂತರವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟ ಕೆಲವೊಂದು ವಸ್ತುಗಳ ರೂಪದಲ್ಲಿ ನಾವು ಪಡಿತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದೇ ಉತ್ಖನನ ಕ್ರಿಯೆ ಎಂಬುದಾಗಿ ನಾವು ಕರೆಯಲ್ಪಡ್ತೀವಿ. ನೋಡ್ರಿ, ಇಷ್ಟೆಲ್ಲ ಇತಿಹಾಸವನ್ನು ನಾವು ತಿಳ್ಕೊಳ್ತೀವಿ, ಆಧಾರಗಳನ್ನು ನೋಡ್ತೀವಿ, ಮತ್ತು ಅಲ್ಲಿ ಬರ್ತಕ್ಕಂತಹ ಎಲ್ಲ ವಿಚಾರಗಳನ್ನು ನಾವು ಇತಿಹಾಸದಲ್ಲಿ ನಾವು ಕಾಣ್ತು ಬರ್ತದೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗ್ತದೆ. ಸೊ ಹೀಗೆ ನಮ್ಮ ಈ ಇತಿಹಾಸ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ ಆಗಿರ್ತದೆ ನಮ್ಮ ಆ ದಿನದಲ್ಲಿ. ಮಕ್ಕಳೇ, ನೀವು ಯಾರಾದರೂ ಇತಿಹಾಸಕಾರರ ಆಗ್ಬೋದು, ಹಿಸ್ಟೋರಿಯನ್ಸ್ ಆಗ್ಬೋದು, ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಬೋದು, ಇತಿಹಾಸಕ್ಕೆ ಬಗ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕಲೆ ಹಾಕ್ಬೋದು, ಹೊಸ ಹೊಸ ಇತಿಹಾಸದ ವಂಶಗಳನ್ನು ನಾವು ಜನರಿಗೆ ತಿಳಿಸಿಕೊಡ್ಬೋದು. ಹೊಸ ಹೊಸ ವಿಚಾರಗಳನ್ನು ನಾವು ತಿಳ್ಕೊಳ್ಳೋದು ಹೋದಂತೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಆಧಾರಗಳು ನಮ್ಮದೇ ಆದ ಒಂದು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಆದರೂ ಸಹ ನಮ್ಮ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಇತಿಹಾಸಕ್ಕೆ ತನ್ನದೇ ಆದಂತಹ ಒಂದು ಆಧಾರಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತವೆ. ಇತಿಹಾಸಕ್ಕೆ ಆಧಾರಗಳಂತ ನಾನು ಹೇಳ್ತಾ ಹೋದೆ. ಅದರಲ್ಲಿ ಕೆಲವು ನೀವು ಉದಾಹರಣೆಗೆ ನೋಡ್ತಾ ಹೋದರೆ ಅಶೋಕನ ಕಾಲಕ್ಕೆ ಸಂಬಂಧಪಟ್ಟಂತಹ ಶಾಸನಗಳಿವೆ, ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂತಹ ಸ್ಮಾರಕಗಳಿವೆ, ಅವರ ಕಾಲದ ನಾಣ್ಯಗಳನ್ನು ನಾವು ತಿಳ್ಕೊಂಡಿದ್ದೀವಿ, ಕಾಲದಲ್ಲಿ ಇದ್ದಂಥ ಸಾಹಿತ್ಯ ಆಧಾರಗಳು ಸಹ ನಮಗೆ ದೊರಕಿದ್ದಾವೆ. ಅವನು ಧಾರ್ಮಿಕವಾಗಿ ಹೇಗೆ ಅಶೋಕನ ಕಾಲದ ಧಾರ್ಮಿಕ ಸ್ಥಿತಿಗತಿಗಳ ಬಗ್ಗೆಯೂ ನಮಗೆ ಆಧಾರಗಳು ಸಿಕ್ಕಿವೆ, ಕೃತಿ ಸಾಹಿತ್ಯ ಆಧಾರಗಳು ಸಹ ನಮಗೆ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ನಮ್ಮ ಕರ್ನಾಟಕದಲ್ಲಿಯೂ ಸಹ ನಾವು ನೋಡಿದಾಗೆ ಐಹೊಳೆ ಪಟ್ಟದಕಲ್ಲು ದೇವಾಲಯಗಳನ್ನು ನಾವು ಕಾಣ್ತೀವಿ. ನೋಡಿದ್ದೀರಾ? ಐಹೊಳೆ ಪಟ್ಟದಕಲ್ಲು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಐತಿಹಾಸಿಕ ಸ್ಥಳಗಳಲ್ಲಿ ಬಹಳ ಪ್ರಮುಖವಾದವು. ಐಹೊಳೆ ಪಟ್ಟದಕಲ್ಲು ನೋಡ್ರಿ, ಐಹೊಳೆ ಪಟ್ಟದಕಲ್ಲುಗಳು ಸಹ ಆ ಒಂದು ಸ್ಮಾರಕಗಳ ರೂಪದಲ್ಲಿ ನಾವು ಕಾಣ್ತೀವಿ. ಅಲ್ಲಿ ಚಿತ್ರಕಲೆ ಹೇಗಿದೆ, ಆ ಒಂದು ದೇವಾಲಯಗಳನ್ನು ಕಟ್ಟಿರ್ತಕ್ಕಂಥ ಶೈಲಿ ಹೇಗಿದೆ, ಆ ಒಂದು ದೇವಾಲಯಗಳಲ್ಲಿ ಆ ಚಿತ್ರಕಲೆಗಳು ಬಳಸಿರ್ತಕ್ಕಂಥ ಕಲೆ ವಾಸ್ತುಶಿಲ್ಪ ಶೈಲಿ ಬಹಳಷ್ಟು ಗಮನವನ್ನು ಸೆಳೀತಕ್ಕಂಥದ್ದು. ಉಬ್ಬು ಚಿತ್ರಗಳಾಗಿರ್ಬೋದು, ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ವಿಗ್ರಹಗಳಾಗಿರ್ಬೋದು, ಅವರು ಬಳಸಿದಂತಹ ಕಲ್ಲಿನ ವಿಧ ಆಗಿರ್ಬೋದು, ಶೈಲಿ, ಆ ಒಂದು ಧಾರ್ಮಿಕ ಶೈಲಿಗಳನ್ನು ಸಹ, ಧಾರ್ಮಿಕ ಮನೋಭಾವನೆಯನ್ನು ಸಹ ಅಲ್ಲಿ ವ್ಯಕ್ತಪಡಿಸ್ತದೆ. ನೋಡಿ ಮಕ್ಕಳೇ, ನಾವು ಇತಿಹಾಸವನ್ನು ಓದೋದ್ರ ಜೊತೆಗೆ ಐತಿಹಾಸಿಕ ಸ್ಥಳಗಳಿಗೂ ಸಹ ನಾವು ಭೇಟಿ ಕೊಡಬೇಕಾಗ್ತದೆ. ಐತಿಹಾಸಿಕ ಸ್ಥಳಗಳು ನಮ್ಮ ಇತಿಹಾಸವನ್ನು ನಮಗೆ ನೇರವಾಗಿ ಪ್ರದರ್ಶನ ಮಾಡ್ತವೆ. ಆಗಿನ ಕಾಲದ ಎಲ್ಲ ವಿಚಾರಗಳನ್ನು ನಾವು ನೇರವಾಗಿ ಐತಿಹಾಸಿಕ ಸ್ಥಳಗಳಲ್ಲಿ ಭೇಟಿ ಕೊಟ್ಟಾಗ ಇತಿಹಾಸದ ಆಧಾರಗಳನ್ನು ನೇರವಾಗಿ ನಾವು ಕಾಣೋದಕ್ಕೆ ಸಾಧ್ಯತೆ ಆಗ್ತದೆ. ಅದಕ್ಕೆ ನೀವು ಸಹ ವಿದ್ಯಾರ್ಥಿಗಳು ಟೂರ್ ಮಾಡಬೇಕಾದ್ರೆ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಕೊಡಿ. ಇತಿಹಾಸಕ್ಕೆ ಸಂಬಂಧಪಟ್ಟ ಆಧಾರಗಳನ್ನು ನೋಡ್ಬೋದು, ಕೆಲವು ಮಾಹಿತಿಗಳನ್ನು ನಾವು ಸಹ ತಿಳ್ಕೊಬೋದಾಗಿರ್ತದೆ. ಇತಿಹಾಸಕ್ಕೆ ಸಂಬಂಧಪಟ್ಟ ಆಧಾರಗಳು ಎಷ್ಟು ಅವಶ್ಯ ಅನ್ನೋದನ್ನು
ನಾವು ಸಹ ತಿಳ್ಕೋಬಹುದಾಗಿರುತ್ತದೆ. ನನಗನ್ನಿಸುವ ಮಟ್ಟಿಗೆ ಈ ಆಧಾರಗಳ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ಸಿಕ್ಕಿದೆ ಅನ್ನಿಸ್ತದೆ. ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಆಧಾರಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬಹುದು. ಈ ಒಂದು ಪಾಠದಿಂದ ಆಧಾರಗಳು ಇತಿಹಾಸದ ರಚನೆಯಲ್ಲಿ ಎಷ್ಟು ಬಹಳ ಪ್ರಾಮುಖ್ಯತೆಯನ್ನು ವಹಿಸಿದೆ ಅನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೋಬಹುದಾಗಿರ್ತದೆ. ಸೊ ಇನ್ನು ಈ ಗೃಹಪಾಠದ ಬಗ್ಗೆ ಹೇಳಬೇಕಂದ್ರೆ ನಾವು ಈಗಾಗಲೇ ಹೇಳಿದೆ, ವಿದೇಶಿಯ ಸಾಹಿತ್ಯದ ಬಗ್ಗೆ ಯುನ್ಸ್ಟೈನ್, ಟಾಲಮಿ, ಅದೇ ರೀತಿಯಾಗಿ ಈ ಬಾಬರ್ ಇಂತಹ ವ್ಯಕ್ತಿಗಳು ರಚಿಸಿರ್ತಕ್ಕಂಥ ಕೆಲವು ಕೃತಿಗಳು ನಮಗೆ ಐತಿಹಾಸಿಕ ದಾಖಲೆಗಳ ರೂಪದಲ್ಲಿ, ಆಧಾರಗಳ ರೂಪದಲ್ಲಿ, ನಮಗೆ ಸಾಹಿತ್ಯದ ರೂಪದಲ್ಲಿ ದೊರಕಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಮಕ್ಕಳೇ ನಮಗೆ ಸಾಹಿತ್ಯ ಆಧಾರಗಳು ಸಹ, ವಿದೇಶಿ ಸಾಹಿತ್ಯ ಆಧಾರಗಳು ಸಹ ಸಾಕಷ್ಟು ನಮ್ಮ ಇತಿಹಾಸಕ್ಕೆ ಬೇಕಾದಂಥ ಆಧಾರಗಳ ರೂಪದಲ್ಲಿ ದೊರಕಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಪ್ರಶ್ನೆಗಳನ್ನು ಕೇಳೋದಿದ್ರೆ ಕೇಳ್ಬೋದು. ನನಗೆ ತಿಳಿದಿರೋ ಮಟ್ಟಿಗೆ ನಿಮಗೆ ಈ ಒಂದು ಅಧ್ಯಾಯ ಚೆನ್ನಾಗಿ ಅರ್ಥ ಆಗಿದೆ ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತದೆ. ಸೊ ಈಗ ನಾವು ಈ ಪಾಠವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಪಾಠವನ್ನು ಪ್ರಾರಂಭಿಸೋಣ. ಎಲ್ಲರಿಗೂ ವಂದನೆ.